Good morning, dear students. Let us study question tags in this session. What are question tags? In the previous sessions, we studied the interrogative sentences, how to make yes or no type questions, and how to frame WH questions. In this session, let us study the question tags. Question tags are short questions added to the end of a statement. Question tags are also the questions, but they are short questions added to the end of a statement. Question tags short questions. They are added to the end of a statement. They are not independent questions. ಇವು ಸ್ವತಂತ್ರವಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲ, ಆದರೆ ಒಂದು ಸ್ಟೇಟ್ಮೆಂಟಿನ ಕೊನೆಗೆ ಇವನ್ನು ಟ್ಯಾಗ್ ಮಾಡೋದ್ರಿಂದ, ಅಟ್ಯಾಚ್ ಮಾಡೋದ್ರಿಂದ ದೇ ಆರ್ ಕಾಲ್ಡ್ ಕ್ವಶನ್ ಟ್ಯಾಗ್ಸ್. ಎ ಕ್ವಶನ್ ಈಸ್ ಟ್ಯಾಗ್ ಟು ದ ಎಂಡ್ ಆಫ್ ಎ ಸ್ಟೇಟ್ಮೆಂಟ್. ಒಂದು ಕ್ವಶನನ್ನು ಒಂದು ಸ್ಟೇಟ್ಮೆಂಟಿನ ಕೊನೆಗೆ ಟ್ಯಾಗ್ ಮಾಡ್ತಕ್ಕಂಥದ್ದು, ಅಟ್ಯಾಚ್ ಮಾಡ್ತಕ್ಕಂಥದ್ದನ್ನು ಮಾಡೋದ್ರಿಂದ ದೇ ಆರ್ ಕಾಲ್ಡ್ ಕ್ವಶನ್ ಟ್ಯಾಗ್ಸ್. ಲೆಟ್ ಅಸ್ ಸಿ ಎ ಫ್ಯೂ ಎಕ್ಸಾಂಪಲ್ಸ್ ಫಾರ್ ದಿಸ್. Maria is not in your class. EC is a question tag. Is a short question. It is added to a statement. Maria is not in your class. Maria is not in your class another, it is a statement. A question tag is added to that. EC ends with a question mark. The statement ends with a comma, and the question tag ends with a question mark. Maria ನಿಮ್ಮ ಕ್ಲಾಸಲ್ಲಿ ಇದ್ದಾಳ? EC. They worked hard, didn't they? They worked hard is a statement. Didn't they ಅವರು ಮಾಡಲಿಲ್ವೇ is a tag. Didn't they is a question tag. So question tags are added to get the listeners or readers opinion or confirmation about the statement, or to emphasize what is said. Question tags are added to get the listeners or readers opinion or confirmation. Question tags ಯಾಕೆ ಬೇಕಾಗಿದೆ ಅಂದರೆ ಲಿಸನರ್ಸು ಅಥವಾ ರೀಡರ್ಸಿನ ಒಪಿನಿಯನನ್ನು, ಅಭಿಪ್ರಾಯ ಅಥವಾ ಖಚಿತತೆಯನ್ನು, ಕನ್ಫರ್ಮೇಷನನ್ನು ಪಡೆಯೋಕ್ಕೆ ಅಬೌಟ್ ದ ಸ್ಟೇಟ್ಮೆಂಟ್. ನಾವು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟಿನ ಬಗ್ಗೆ ರೀಡರಿನ ಅಥವಾ ಲಿಸನರಿನ ಪ್ರತಿಕ್ರಿಯೆಯನ್ನು, ಒಪಿನಿಯನನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕ್ವಶನ್ ಟ್ಯಾಗ್ಸ್ ಆರ್ ಆಸ್ಕ್ಡ್. ಮಾರಿಯಾ ಈಸ್ ಇನ್ ಯುವರ್ ಕ್ಲಾಸ್. ಲುಕ್ ಅಟ್ ದಿ ಸ್ಟೇಟ್ಮೆಂಟ್. ಮಾರಿಯಾ ನಿಮ್ಮ ಕ್ಲಾಸಲ್ಲಿ ಇದ್ದಾಳೆ ಇಲ್ವಾ? EC ಈಸ್ ಎ ಕ್ವಶನ್ ಟ್ಯಾಗ್. ಇಟ್ ಈಸ್ ಎ ಕ್ವಶನ್. ಅಲ್ಲಿ ಲಿಸನರಿನ ಒಪಿನಿಯನನ್ನು ಅಥವಾ ಹೌದು ಇದ್ದಾರೆ ಅಂತ ಉತ್ತರವನ್ನು ಪಡೀಲಿಕ್ಕಾಗಿ ಕ್ವಶನ್ ಟ್ಯಾಗ್ಸ್ ಆರ್ ಆ್ಯಡೆಡ್ ಟು ದ ಸ್ಟೇಟ್ಮೆಂಟ್. ಆರ್ ಟು ಎಂಫಸೈಸ್ ವಾಟ್ ಈಸ್ ಸೆಡ್. ನಾವು ಸ್ಟೇಟ್ಮೆಂಟಲ್ಲಿ ಏನು ಹೇಳಿರ್ತೀವಿ ಅದನ್ನು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಹೇಳಲಿಕ್ಕೆ ವಿ ಯೂಸ್ ದ ಕ್ವಶನ್ ಟ್ಯಾಗ್ಸ್. ದೇ ವರ್ಕ್ಡ್ ಹಾರ್ಡ್ ಈಸ್ ಎ ಸ್ಟೇಟ್ಮೆಂಟ್. ಡಿಡಂಟ್ ದೇ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದರು, ಮಾಡಲಿಲ್ವೇ? ಹಿಯರ್ ವಿ ಎಂಫಸೈಸ್ ವಾಟ್ ಈಸ್ ಸೆಡ್ ಇನ್ ದ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ಸ್ ಆರ್ ಯೂಸ್ವಲಿ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲೀಷ್ ಆರ್ ಇನ್ ಇನ್ಫಾರ್ಮಲ್ ಇಂಗ್ಲೀಷ್ ರೈಟಿಂಗ್. ಜನರಲಿ ಕ್ವಶನ್ ಟ್ಯಾಗ್ಸ್ ಆರ್ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲೀಷ್. ಕ್ವಶನ್ ಟ್ಯಾಗ್ಸನ್ನು ಸಾಮಾನ್ಯವಾಗಿ ಬಳಕೆ ಮಾಡೋದು ಸ್ಪೋಕನ್ ಇಂಗ್ಲೀಷಲ್ಲಿ, ನಾಟ್ ಇನ್ ರಿಟನ್ ಇಂಗ್ಲೀಷ್. ಬಟ್ ಇನ್ ಇನ್ಫಾರ್ಮಲ್ ರೈಟಿಂಗ್ ಕ್ವಶನ್ ಟ್ಯಾಗ್ಸ್ ಆರ್ ಆಲ್ಸೋ ಯೂಸ್ಡ್. ಇನ್ಫಾರ್ಮಲ್ ರೈಟಿಂಗ್, ಫಾರ್ಮಲ್ ರೈಟಿಂಗಲ್ಲಿ ಜನರಲಿ ಕ್ವಶನ್ ಟ್ಯಾಗ್ಸ್ ಆರ್ ನಾಟ್ ಯೂಸ್ಡ್. ಕ್ವಶನ್ ಟ್ಯಾಗ್ಸ್ ಆರ್ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲೀಷ್ ಫಸ್ಟ್ ಆ್ಯಂಡ್ ಇನ್ ಇನ್ಫಾರ್ಮಲ್ ರೈಟಿಂಗ್. ಎವ್ರಿ ಲ್ಯಾಂಗ್ವೇಜ್ ಆಸ್ ಇಟ್ಸ್ ಓನ್ ಕೈಂಡ್ಸ್ ಆಫ್ ಕ್ವಶನ್ ಟ್ಯಾಗ್ಸ್. ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಅವ್ರದ್ದೇ ಆಗಿರ್ತಕ್ಕಂಥ ರೀತಿಯ ಕ್ವಶನ್ ಟ್ಯಾಗ್ಸ್ ಇದೆ. But here we are very much concerned about the question tags in English language. A question tag consists of an auxiliary verb and a subject. This is a very important thing. Question tag consists of an auxiliary verb and a subject. Question tag ಅಲ್ಲಿ ಏನಿರುತ್ತೆ, which comes after the statement. ಸ್ಟೇಟ್ಮೆಂಟಿನ ನಂತರ ಬರತಕ್ಕಂಥ ಕ್ವಶನ್ ಟ್ಯಾಗ್ ಅಲ್ಲಿ there will be an auxiliary verb followed by the subject. ಲುಕ್ ಅಟ್ ದ ಅಬೌಟ್ ಟು ಎಕ್ಸಾಂಪಲ್ಸ್. ಮೇಲಿನ ಎರಡು ಎಕ್ಸಾಂಪಲ್ಸನ್ನು ನೋಡಿದರೆ, ಮಾರಿಯಾ ಈಸ್ ನಾಟ್ ಇನ್ ಯುವರ್ ಕ್ಲಾಸ್. ಈಸ್ ಅನ್ ಹೆಲ್ಪಿಂಗ್ ವರ್ಬ್, an auxiliary verb. ಸಿ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ಮಾರಿಯಾ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ಮೆಂಟ್. ಅದರ ಪ್ರೊನೌನ್ ಈಸ್ ಹಿಯರ್ ಶಿ. ಲುಕ್ ಅಟ್ ದಿ ಸೆಕೆಂಡ್ ಸೆಂಟೆನ್ಸ್.
ದೇ ವರ್ಕ್ಡ್ ಹಾರ್ಡ್, ಡಿಡಂಟ್ ದೇ. ಡಿಡ್ ಈಸ್ ಎ ಆಕ್ಸಿಲರಿ ವರ್ಬ್, ಡೂ ಫಾರಮ್ ಆಕ್ಸಿಲರಿ ವರ್ಬ್. ವರ್ಕ್ಡ್ ಅಂತ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಡಿಡ್. ದೇ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟಲ್ಲಿರ್ತಕ್ಕಂಥ ಒಂದು ನೌನ್ ಆರ್ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಟ್ಯಾಗಲ್ಲಿ ವಿ ವಿಲ್ ಹ್ಯಾವ್ ದ ಆಕ್ಸಿಲರಿ ವರ್ಬ್ ಆ್ಯಂಡ್ ದ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ಮೆಂಟ್. Only pronouns can be used as the subject of a question tag. This is very important that we have to bear in our mind while adding a question tag to a statement. Question tag ಅನ್ನು ಸ್ಟೇಟ್ಮೆಂಟ್ಗೆ ಆ್ಯಡ್ ಮಾಡಬೇಕಾದ್ರೆ ನಾವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. Nouns are not used, only pronouns are used in the question tags. Question tags ಅಲ್ಲಿ ಯಾವುದೇ ನೌನನ್ನು ಬಳಕೆ ಮಾಡಲ್ಲ, ಅದಕ್ಕೆ ಬದಲಾಗಿ ಆ ನೌನಿನ ಪ್ರನೌನನ್ನು ಬಳಕೆ ಮಾಡೋದು. ಮಾರಿಯಾ ಈಸ್ ಎ ನೌನ್, but in question tag pronoun, Maria the pronoun she is used. Look at the examples. Roshan is a man. ರೋಷನಿಗೆ ಬದಲಾಗಿ ಕ್ವಶನ್ ಟ್ಯಾಗಲ್ಲಿ ಈ ಈಸ್ ಯೂಸ್ಡ್ ಪ್ರನೌನ್. ಸೀತಾ ಇದ್ರೆ ಶಿ. ಸ್ಟೂಡೆಂಟ್ಸ್ ಪ್ಲೂರಲ್ ದೇ. ಟೈಗರ್ ಆದರೆ ಅನಿಮಲ್ ಇಟ್ಟ. ಟ್ರೀ ಇಟ್ಟ. ಸೊ ದ ಪ್ರನೌನ್ಸ್ ಆಫ್ ದಿ ನೌನ್ಸ್ ಇನ್ ದ ಸ್ಟೇಟ್ಮೆಂಟ್ ಆರ್ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್ಸ್. Now let us see the another important feature of the question tags. ಇನ್ನೊಂದು ಮುಖ್ಯವಾದ ಲಕ್ಷಣ ಏನು ಕ್ವಶನ್ ಟ್ಯಾಗ್ ಅಂದರೆ, ನೆಗೆಟಿವ್ ಟ್ಯಾಗ್ ಈಸ್ ಆ್ಯಡೆಡ್ ಟು ಎ ಪಾಸಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಪಾಸಿಟಿವ್ ಟ್ಯಾಗ್ ಈಸ್ ಆ್ಯಡೆಡ್ ಟು ಎ ನೆಗೆಟಿವ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದ್ರೆ, ವಿ ಲರ್ನ್ಡ್ ದಿ ಅಫರ್ಮೇಟಿವ್ ಸೆಂಟೆನ್ಸಸ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ದ ಪ್ರೀವಿಯಸ್ ಸೆಷನ್. ಸೆಂಟೆನ್ಸು ಪಾಸಿಟಿವ್ ಇದ್ದರೆ, ಅಫರ್ಮೇಟಿವ್ ಇದ್ದರೆ, Ramesh speaks Bengali is a positive statement. The first example, Ramesh speaks Bengali, is a positive statement. Tag is negative. Negative ಮಾಡಲಿಕ್ಕೆ not, I told you in the last class, not is used. Isn't he? Isn't he question tags ಅಲ್ಲಿ shortened form of not ಅಥವಾ condensed contracted form is used. Isn't he? ರಮೇಶ್ ಬದಲಾಗಿ ಪ್ರನೌನ್ ಈ is used. ರಮೇಶ್ ಸ್ಪೀಕ್ಸ್ ಬೆಂಗಾಳಿ. The tag Ramesh speaks Bengali, isn't he? Isn't he? It is a wrong one. Generally we use the tags like this. Isn't he is generally used. But here Ramesh speaks Bengali, isn't he is a wrong question tag. ನಾವು ಸೆಂಟೆನ್ಸ್ ಸ್ಟೇಟ್ಮೆಂಟಲ್ಲಿ ಏನು ಟೆನ್ಸ್ ಫಾರಮ್ ಇದೆಯೋ ದ ಸೇಮ್ ಟೆನ್ಸ್ ಫಾರಮ್ ಈಸ್ ಟು ಬಿ ರಿಟೈನ್ಡ್ ಇನ್ ದ ಕ್ವಶನ್ ಟ್ಯಾಗ್. ಸ್ಪೀಕ್ಸ್ ಅನ್ನೋದು ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ರಮೇಶ್ ಸ್ಪೀಕ್ಸ್ ಬೆಂಗಾಳಿ ಅನ್ನೋದನ್ನು ಕ್ವಶನ್ ಮಾಡಿದರೆ, ರಮೇಶ್ ಡಸ್ ನಾಟ್ ಸ್ಪೀಕ್ ಬೆಂಗಾಳಿ ಈಸ್ ದ ನೆಗೆಟಿವ್ ಸೆಂಟೆನ್ಸ್. ಟ್ಯಾಗು ನೆಗೆಟಿವ್ ಆಗಬೇಕಾಗಿರೋದ್ರಿಂದ ಡಸಂಟ್ ಈ. ಸೊ isn't he we generally use isn't he, is he question tags for all the sentences. But that is a wrong question tag. Ramesh speaks Bengali, doesn't he is the correct question tag. Look at the second sentence. So Ramesh speaks Bengali is a positive statement. ಅದಕ್ಕೆ ಟ್ಯಾಗ್ is negative. Is doesn't he speaks, doesn't he, does not he, doesn't he. Shalini is not driving, is she? Shalini is not driving, is she? ಶಾಲಿನಿ ಡ್ರೈವಿಂಗ್ ಮಾಡ್ತಾ ಇಲ್ಲ. ಸ್ಟೇಟ್ಮೆಂಟ್ ಈಸ್ ಎ ನೆಗೆಟಿವ್ ಒನ್. ನಾಟ್ ಇದೆ. ನಾಟ್ ಇದ್ದರೆ ಟ್ಯಾಗಲ್ಲಿ ಅದನ್ನು ನಾಟನ್ನು ತೆಗೆದು ನೋಡಿ. ದೇರ್ ಇಸ್ ಅನ್ ಹೆಲ್ಪಿಂಗ್ ವರ್ಬ್ ಇನ್ ದ ಸೆಂಟೆನ್ಸ್ ಈಸ್. ಶಾಲಿನಿಗೆ ಪ್ರನೌನ್ ಶಿ, ಈಸ್ ಸಿ. ವೆರಿ ಸಿಂಪಲ್. ಪುಟ್ ಎ ಕ್ವಶನ್ ಮಾರ್ಕ್ ಅಟ್ ದಿ ಎಂಡ್ ಆಫ್ ದಿ ಟ್ಯಾಗ್. ಸಿ ವಾಸ್ ವೆರಿ ಲೇಟ, ಥರ್ಡ್ ಸೆಂಟೆನ್ಸ್. ಸಿ ವಾಸ್ ವೆರಿ ಲೇಟ. ವಾಸ್ ಈಸ್ ಎನ್ ಹೆಲ್ಪಿಂಗ್ ವರ್ಬ್, ಆಕ್ಸಿಲರಿ. ಸೊ ವಾಸ್ ಈಸ್ ಟೇಕನ್ ಇನ್ ದ ಕ್ವಶನ್ ಟ್ಯಾಗ್. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾಟ್ ಈಸ್ ಆ್ಯಡೆಡ್. ವಾಸಂಟ್ ಶಿ, ಸಿನ್ಸ್ ದಿ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಎ ಪ್ರನೌನ್, ದ ಸೇಮ್ ಪ್ರನೌನ್ ಈಸ್ ರಿಟೈನ್. ಪ್ರನೌನ್ ಆಗಿದ್ದರೆ, ಸ್ಟೇಟ್ಮೆಂಟಿನ ಸಬ್ಜೆಕ್ಟು ಪ್ರನೌನ್ ಆಗಿದ್ದರೆ ಅದೇ ಪ್ರನೌನನ್ನು ಟ್ಯಾಗಲ್ಲಿ ಉಳಿಸ್ಕೊಳ್ತೀವಿ. ವಾಸಂಟ್ ಶಿ. ಯು ಆರ್ ಕಮಿಂಗ್ ಟುಮಾರೋ. ನಾಳೆ ನೀನು ಬರ್ತಾ ಇದೀವಿ. ಯು ಆರ್ ಕಮಿಂಗ್. ಆರ್ ಈಸ್ ಅನ್ ಹೆಲ್ಪಿಂಗ್ ವರ್ಬ್. ಇಟ್ ಈಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ನಾಟ್ ಈಸ್ ಆ್ಯಡೆಡ್.
to the tag. Aren't you? They have read the book. Have is an helping verb. Have. They have read the book is a positive statement. Not is added. Haven't they? I am not late. I am not late. ನಾನು ತಡವಾಗಿ ಬಂದಿಲ್ಲ. I am not late. Comma. Helping verb is I. Am I? Am I late? Am I? Is a question tag. Ravi will attend the classes next week. Ravi will attend the classes next week. ಇಲ್ಲಿ Ravi will attend. Modal auxiliary ಇದೆ. Modal auxiliary and the statement is a positive statement. Will attend the classes next week. Ravi ಮುಂದಿನ ವಾರ ಕ್ಲಾಸಿಗೆ ಅಟೆಂಡ್ ಆಗ್ತಾನೆ. ಸೊ ವಿಲ್ ಶಾರ್ಟ್ ಆ್ಯಂಡ್ ಫಾರ್ಮಲ್ಲಿ won't he? Ravi will attend the classes next week. Won't he? Willn't he? Won't he? You can help her. ನೀನು ಅವಳಿಗೆ ಹೆಲ್ಪ್ ಮಾಡ್ಬೋದು. You can is an modal auxiliary. Can't you? ಎಂಫಸಿಸ್ ಮತ್ತು ಕನ್ಫರ್ಮೇಷನನ್ನು ಕೇಳಿ. ಕಾಂಟ್ ಯು? ನೀನು ಅವಳಿಗೆ ಹೆಲ್ಪ್ ಮಾಡ್ಬೋದು, ಮಾಡಲ್ವಾ? ಈಸ್ ಎ ಕನ್ಫರ್ಮೇಷನ್ಗಾಗಿ ಕೇಳ್ತಕ್ಕಂಥ ಕ್ವಶನ್ಸ್. ದಟ್ ಈಸ್ ಎ ಕ್ವಶನ್ ಟ್ಯಾಗ್. So let us see 3 important features of the question tags here. All question tags end with a question mark. All question tags end with a question mark. Don't forget to put the question mark at the end of the question tag. In tags, the negative term not is shortened as not, n apostrophe t. Tags ಅಲ್ಲಿ the negative term not, not shortened form ಅಲ್ಲಿ n apostrophe t form ಅಲ್ಲಿ ಇರುತ್ತೆ, not. In the tag there will be no main verb. Question tags ಅಲ್ಲಿ main verb ಇರಲ್ಲ, only the helping verbs will be there. The auxiliary in the question tags is the same as the one used in the preceding statement. ನಾವು ಆಕ್ಸಿಲರಿ ವರ್ಬನ್ನು ಕ್ವಶನ್ ಟ್ಯಾಗಲ್ಲಿ ಬಳಸೋದಾದರೆ ಯಾವ ಆಕ್ಸಿಲರಿ ವರ್ಬನ್ನು ಯೂಸ್ ಮಾಡ್ತೀವಿ? ವಿಚ್ ಆಕ್ಸಿಲರಿ ವರ್ಬ್ ಈಸ್ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್? ದ ಆಕ್ಸಿಲರಿ ವರ್ಬ್ ವಿಚ್ ಈಸ್ ದೇರ್ ಇನ್ ದ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್ಸ್. ಕ್ವಶನ್ ಟ್ಯಾಗಲ್ಲಿ ಬಳಸ್ತಕ್ಕಂಥ ಆಕ್ಸಿಲರಿ ವರ್ಬು ಅದು ಸ್ಟೇಟ್ಮೆಂಟಲ್ಲಿ ಸಾಮಾನ್ಯವಾಗಿ ಇರುತ್ತೆ. ದೇ ಕೆನಾಟ್ ಸ್ವಿಮ್ ಈಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್. ಅವರು ಸ್ವಿಮ್ ಮಾಡೋಕ್ಕಾಗಲ್ಲ. ದ modal auxiliary can is there. Since the statement is negative, tag should be positive. Statement negative idre tag positive. ಹಾಗಾಗಿ not is deleted. Can they subject? Can they question mark. Devan has not failed. Has not failed is a negative statement. ದೇವನು ಫೇಲ್ ಆಗಿಲ್ಲ. Has he? It is a negative statement. ಹಾಗಾಗಿ ಯಾಸ್ is there, modal auxiliary. Has he? Devan is masculine gender, so it takes the pronoun Devan, he. Annaya had 3 daughters. Hadn't he? Annaya had 3 daughters. Positive statement. ಅಣ್ಣಯ್ಯನಿಗೆ 3 ಜನ ಹೆಣ್ಮಕ್ಳಿದ್ದು. had is a helping verb. So had plus not plus ಅಣ್ಣಯ್ಯಗೆ pronoun he. Hadn't he? Helping verb statement ಅಲ್ಲಿರೋದನ್ನೇ is used. The chief minister will inaugurate the national conference. The chief minister will inaugurate the national conference. ಮುಖ್ಯಮಂತ್ರಿಗಳು ನ್ಯಾಷನಲ್ ಕಾನ್ಫರೆನ್ಸನ್ನು ಉದ್ಘಾಟನೆ ಮಾಡ್ತಾರೆ. ವಿಲ್ ಇನಾಗರೇಟ್. ವಿಲ್ ಈಸ್ ಎನ್ modal auxiliary. ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್. ಅದಕ್ಕೆ ವಿಲ್ ನಾಟ್, ವೋಂಟ್, ಹಿ. ಚೀಫ್ ಮಿನಿಸ್ಟರ್ ಪ್ರನೌನ್ ಹಿ. ದೇ ಆರ್ ಡೆಕೋರೇಟಿಂಗ್ ದ ಶಾಪ್. ದೇ ಆರ್ ಡೆಕೋರೇಟಿಂಗ್ ದ ಶಾಪ್. ಅವರು ಅಂಗಡಿಯನ್ನು ಅಲಂಕಾರ ಮಾಡ್ತಿದ್ದಾರೆ. ಆರ್ ಡೆಕೋರೇಟಿಂಗ್. ಆರ್ ಅಂಡ್ ದೇ. ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಸೊ ನಾಟ್ ಈಸ್ ಆ್ಯಡೆಡ್. ದೇ ಕ್ವಶನ್ ಮಾರ್ಕ್. ಆರ್ ಅಂಡ್ ದೇ. ಬಟ್ ಆದರೆ ದೆರ್ ಇಸ್ ಅನ್ ಎಕ್ಸೆಪ್ಷನ್. ಐ ಆಮ್ ಚೇಂಜಸ್ ಟು ಅರಂಟ್ ಈಸ್ ಅನ್ ಎಕ್ಸೆಪ್ಷನ್. ಆದರೆ ಸೆಂಟೆನ್ಸಲ್ಲಿ ಐ ಆಮ್ ಎ ಟೀಚರ್ ಅಂತ ಇದ್ದರೆ ಈಸ್ ಎ ಸ್ಟೇಟ್ಮೆಂಟ್. ಐ ಆಮ್ ಎ ಟೀಚರ್ ಈಸ್ ಎ ಸ್ಟೇಟ್ಮೆಂಟ್. ಯಾಮಂಟ್ ಐ ಈಸ್ ನಾಟ್ ಎ ಕರೆಕ್ಟ್ ಕ್ವಶನ್ ಟ್ಯಾಗ್. ಆರಂಟ್ ಐ ಬದಲಾಗಿ ಯಾಮಿನ ಪ್ಲೂರಲ್ ಫಾರಮಿನ ಹೆಲ್ಪಿಂಗ್ ವರ್ಬ್ ಆರಂಟ್ ಐ ಈಸ್ ಯೂಸ್ಡ್. ಇದು ಒಂದು ಎಕ್ಸೆಪ್ಷನ್ ಇನ್ ಇಂಗ್ಲೀಷ್ ಕ್ವಶನ್ ಟ್ಯಾಗ್ಸ್. ದೋ ದ ಕ್ವಶನ್ ಟ್ಯಾಗ್ ಫಾಲೋಯಿಂಗ್ ದ ನೆಗೆಟಿವ್ ಐ ಆಮ್ ನಾಟ್ ಇನ್ ದ ಸ್ಟೇಟ್ಮೆಂಟ್ ಈಸ್ ಆಮ್ ಐ. ದೋ ದ ಕ್ವಶನ್ ಟ್ಯಾಗ್ ಫಾಲೋಯಿಂಗ್ ಎ ನೆಗೆಟಿವ್ ಐ ಆಮ್ ನಾಟ್
ನೋಡಿ, ಐ ಆಮ್ ನಾಟ್ ಲೇಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್ ವಿತ್ ಯಾಮ್ ಎಲ್ಪಿಂಗ್ ವರ್ಬ್. ಅಲ್ಲಿ ಯಾಮೈ ಪಾಸಿಟಿವ್ ಮಾಡಿದಾಗ ಟ್ಯಾಗನ್ನು ಮಾಡಿದರೆ ಯಾಮೈ ಅಂತಲೇ ಆಗುತ್ತೆ. ಐ ಆಮ್ ಆಲ್ವೇಸ್ ಫೇರ್ ಇದ್ದರೆ ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದ್ದರೆ ಟ್ಯಾಗ್ ಮಾಡಿದಾಗ ಆರ್ ಹೆಲ್ಪಿಂಗ್ ವರ್ಬನ್ನು ತಗೊಳುತ್ತೆ. ಆರಂಟ್ ಐ ಆಮ್ ಆಲ್ವೇಸ್ ಫೇರ್, ನಾನು ಯಾವಾಗಲೂ ನ್ಯಾಯಬದ್ಧ. ಆರಂಟ್ ಐ? ದಿಸ್ ಈಸ್ ಅನ್ ಎಕ್ಸೆಪ್ಷನ್ ವಿತ್ ರೆಫರೆನ್ಸ್ ಟು ದಿ ಹೆಲ್ಪಿಂಗ್ ವರ್ಬ್ ಆರ್ ಪ್ರೈಮರಿ ಆಕ್ಸಿಲರಿ ಹ್ಯಾಮ್. Let us see another rule. If the statement does not have an auxiliary verb, the appropriate tense form of do is used as the auxiliary verb. We know this rule very well already. Simple present tense and simple past tense ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇರಲ್ಲ, ಮೊಡಲ್ ಆಕ್ಸಿಲರೀಸ್ ಇರಲ್ಲ. ಅಂಥ ಟೈಮಲ್ಲಿ ಕ್ವಶನ್ ಮಾಡಲಿಕ್ಕೆ, ನೆಗೆಟಿವ್ ಸ್ಟೇಟ್ಮೆಂಟ್ಸನ್ನು ಮಾಡಲಿಕ್ಕೆ ವಿ ರಿಕ್ವೈರ್ ಎ ನ್ಯೂ ಹೆಲ್ಪಿಂಗ್ ವರ್ಬ್, ದಟ್ ಈಸ್ ಡೂ ಹೆಲ್ಪಿಂಗ್ ವರ್ಬಿನ ಅಗತ್ಯ ಬರುತ್ತೆ. ವಿ ಇಂಟ್ರೊಡ್ಯೂಸ್ ದ ನ್ಯೂ ವರ್ಬ್ ಡೂ ಆ್ಯಸ್ ಅನ್ ಹೆಲ್ಪಿಂಗ್ ವರ್ಬ್ ಇನ್ ಸಚ್ ಸೆಂಟೆನ್ಸಸ್. ಇಲ್ಲೂ ಅಷ್ಟೇ, ಕ್ವಶನ್ ಟ್ಯಾಗ್ಸಲ್ಲಿ ವಿ ಯೂಸ್ ಡೂ ಆ್ಯಸ್ ವಿ ಡೂ ಇನ್ ಫ್ರೇಮಿಂಗ್ ದಿ ಕ್ವಶನ್ಸ್. ಪ್ರಶ್ನೆಗಳನ್ನು ತಯಾರು ಮಾಡಬೇಕಾದ್ರೆ ಅಥವಾ ನೆಗೆಟಿವ್ ಸೆಂಟೆನ್ಸಸನ್ನು ಫ್ರೇಮ್ ಮಾಡಬೇಕಾದ್ರೆ ವಿ ಇಂಟ್ರೊಡ್ಯೂಸ್ ದ ಡೂ ಫಾರ್ಮ್. ಈವನ್ ಇನ್ ಫ್ರೇಮಿಂಗ್ ದ ಕ್ವಶನ್ ಟ್ಯಾಗ್ಸ್ ವಿ ಯೂಸ್ ದ ಸೇಮ್ ವರ್ಬ್ಸ್ ಆಸ್ ದಿ ಹೆಲ್ಪಿಂಗ್ ವರ್ಬ್ಸ್. ಶೀಲಾ ಎಂಜಾಯ್ಡ್ ದ ಮುಯ್ಯಸು ಕ್ಲಾಸ್. ಶೀಲಾ ಎಂಜಾಯ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸಿಟಿವ್ ಸ್ಟೇಟ್ಮೆಂಟ್. ಟ್ಯಾಗು ಯಾವುದೇ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಎಂಜಾಯ್ಡ್ ಈಸ್ ಇನ್ ಪಾಸ್ಟ್ ಟೆನ್ಸ್, ಡೂ ಫಾರ್ಮ್ ಇನ್ ಅ ಪಾಸ್ಟ್ ಟೆನ್ಸ್, ಡಿಡ್ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಸೊ ನಾಟ್ ಈಸ್ ಆ್ಯಡೆಡ್. ಡಿಡಂಟ್ ಸಿ, ಶೀಲಾ ದ ಪ್ರನೌನ್ ಸಿ, ಡಿಡಂಟ್ ಸಿ. ದ ಪಿಕಾಕ್ ಹ್ಯಾಸ್ ಬ್ಯೂಟಿಫುಲ್ ಫೆದರ್ಸ್. ದ ಪಿಕಾಕ್ ಹ್ಯಾಸ್ ಬ್ಯೂಟಿಫುಲ್ ಫೆದರ್ಸ್. ಪಿಕಾಕಿಗೆ ಬ್ಯೂಟಿಫುಲ್ ಆದ ಫೆದರ್ಸ್ ಇದೆ. ಯು ಸಿ, ದಿಸ್ ಈಸ್ ಎ ವೆರಿ ಡೆಲಿಕೇಟ್ ಸೆಂಟೆನ್ಸ್. ದ ಪಿಕಾಕ್ ಹ್ಯಾಸ್ ಬ್ಯೂಟಿಫುಲ್ ಫೆದರ್ಸ್. The question tag, there is an helping verb as in this sentence, as. But as in this sentence is a main verb. It functions as a main verb. ಈ ಸೆಂಟೆನ್ಸಲ್ಲಿ ಯಾಸ್ ಅನ್ನೋದು ಮೈನ್ ವರ್ಬ್ ಆಗಿ ಬಳಕೆ ಆಗುತ್ತೆ. ಅದು ಮೈನ್ ವರ್ಬ್ ಆಗಿ ಬಳಕೆ ಆಗೋದ್ರಿಂದ ದ ಪಿಕಾಕ್ ಯಾಸ್ ಮೀನ್ಸ್ ಪೊಸೆಸಸ್, ಒಂದಿದೆ. ಪೊಸೆಸಸ್ ಮೀನ್ಸ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗಾಗಿ ದ ಪಿಕಾಕ್ ಹ್ಯಾಸ್ ಎ ಬ್ಯೂಟಿಫುಲ್ ಫೆದರ್ಸ್ ಮೀನ್ಸ್ ಡಸಂಟ್ ಇಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಡಸಂಟ್ ಇಟ್ ಈಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಯಸಂಟ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್, ಬಟ್ ಆಕ್ಚುಲಿ ಯಾಸ್ ಈಸ್ ನಾಟ್ ಎನ್ ಹೆಲ್ಪಿಂಗ್ ವರ್ಬ್ ಇನ್ ದಿ ಸೆಂಟೆನ್ಸ್. ಲುಕ್ ಅಟ್ ದಿ ನೆಕ್ಸ್ಟ್ ಸೆಂಟೆನ್ಸ್. ರಾಜೇಶ್ ವೆಂಟ್ ಟು ಆಫೀಸ್. ರಾಜೇಶ್ ವೆಂಟ್ ಟು ದಿ ಆಫೀಸ್. ರಾಜೇಶ್ ಆಫೀಸ್ಗೆ ಹೋದ, ಪಾಸಿಟಿವ್ ಸ್ಟೇಟ್ಮೆಂಟು, ಸಿಂಪಲ್ ಫಾಸ್ಟ್ ಟೆನ್ಸ್. ಸೊ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಇನ್ ದಟ್ ಸೆಂಟೆನ್ಸ್ ಸ್ಟೇಟ್ಮೆಂಟ್. ಸೊ ಡಿಡ್, ಡೂ, ಡಿಡ್. ನೆಗೆಟಿವ್ ವರ್ಡ್ ಡಿಡೆಂಟ್. ರಾಜೇಶ್ ಪ್ರನೌನ್ ಹಿ. ದ ಪೀಪಲ್ ಗೋ ಟು ದ ಮಾರ್ಕೆಟ್ ಆನ್ ಮಂಡೇಸ್. ಸಾಮಾನ್ಯವಾಗಿ ಜನ ಮಂಡೇ ಮಾರ್ಕೆಟ್ಗೆ ಹೋಗ್ತಾರೆ, ಪ್ರತಿ ಮಂಡೇ. ದೇರ್ ಇಸ್ ಗೋ ಈಸ್ ಎನ್ ವರ್ಬ್, ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಇನ್ ದಿ ಸೆಂಟೆನ್ಸ್. ಅದಕ್ಕಾಗಿ ಡೂ, ಪೀಪಲ್ ಪ್ಲೂರಲ್ ಇರೋದ್ರಿಂದ ಡೂ ಫಾರಮ್. ಸ್ಟೇಟ್ಮೆಂಟ್ ದ ಪೀಪಲ್ ಗೋ ಟು ದ ಮಾರ್ಕೆಟ್ ಈಸ್ ಎ ಸ್ಟೇಟ್ಮೆಂಟ್, ಸೊ ದ ನೆಗೆಟಿವ್ ವರ್ಡ್ ನಾಟ್ ಈಸ್ ಆ್ಯಡೆಡ್. ದ ಪೀಪಲ್ಗೆ ಪ್ರನೌನು ದೇ and a question mark. The people go to the market on Mondays, don't they? Prices keep going up. Prices keep going up. Keep is the verb, simple present tense. So don't, helping verb is introduced. Don't, do, not they. Don't they? They means prices. They know nothing about the machine. They know nothing about the machine. You see, this sentence is negative because there is a negative word called nothing. ಈ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸು, ನಥಿಂಗ್ ವರ್ಡ್ ಇದೆ. ಹಾಗಾಗಿ ಟ್ಯಾಗ್ ಶುಡ್ ಬಿ ಪಾಸಿಟಿವ್. ದೇ ನೋ ನಥಿಂಗ್ ಅಬೌಟ್ ದ ಮಿಷನ್. ಡೂ ದೇ? ನೋ ಈಸ್ ದ ವರ್ಬ್. ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಇನ್ ದ ಸ್ಟೇಟ್ಮೆಂಟ್. ಡೂ ಈಸ್ ಇಂಟ್ರೊಡ್ಯೂಸ್ಡ್. ಪ್ರೊನೌನ್ ದೇ, ಸಬ್ಜೆಕ್ಟು ದೇ ಫಾಲೋಸ್ ದಿ ಹೆಲ್ಪಿಂಗ್ ವರ್ಬ್ ಡೂ. ಡೂ ದೇ? ಆಕಾಶ್ ಅಂಡ್ ಅನು ಗೋ ಫಾರ್ ಈವ್ನಿಂಗ್ ವಾಕ್ಸ್. ಆಕಾಶ್ ಅಂಡ್ ಅನು subject of the sentence. It is a positive statement. Subject is plural in number. Akash and Anu, plural number. So go is a verb. No helping verb in the sentence or statement. ಅದಕ್ಕೆ do is introduced. Do positive statement ಆಗಿರೋದ್ರಿಂದ not is added. ಆಕಾಶ್ and Anuಗೆ pronoun is they, don't they. Bindu found her bag. Bindu found her bag is a statement. Found is the past tense verb, simple past tense. So didn't see. Ankita danced well. Ankita danced well. Danced is again
the past tense verb. There is no helping verb in the sentence statement. So didn't see. ಸೊ ಯಾವಾಗ ಹೆಲ್ಪಿಂಗ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ ಆಗ ಅದು ಎಸ್ಪೆಷಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಸಿಂಪಲ್ ಫಾಸ್ಟ್ ಟೆನ್ಸ್. ದೆನ್ ವಿ ಇಂಟ್ರೊಡ್ಯೂಸ್ ದಿ ಶೂಟಬಲ್ ಡೂ ಫಾರಮ್ ವರ್ಬ್. ಡೂ, ಡಸ್, ಡಿಡ್, ಡೋಂಟ್, ಡಿಡಂಟ್, ಡಸಂಟ್ are used as auxiliaries. Next, the positive statements that contain words conveying negative or semi-negative meanings take the positive tags. Now, in the session, when we studied the negative sentences, we studied certain negative words. No, not, never, nothing, seldom, hardly, nothing, little, rarely, few, scarcely, hardly. ಇವೆಲ್ಲ ನೆಗೆಟಿವ್ ವರ್ಡ್ಸ್ ಅಂತ we studied in the previous session when we studied the negative sentences. Now, our negative word ಆಗಿರೋದ್ರಿಂದ statement should be positive when we add a question tag to such statements. ಅಂತ ವರ್ಡ್ ಇರ್ತಕ್ಕಂಥ ಸ್ಟೇಟ್ಮೆಂಟಿಗೆ ಟ್ಯಾಗ್ ಹಾಕಬೇಕಾದ್ರೆ we should be very careful and take that statement as a negative statement. Barking dogs seldom bite. Barking dogs seldom bite. ಬೊಗಳ ನಾಯಿ ಯಾವತ್ತೂ ಕಚ್ಚಲ್ಲ. ಸಾಧ್ಯತೆಗಳು ಕಡಿಮೆ. ಸೆಲ್ಡಮ್, ಐ ಟೋಲ್ಡ್ ಯು ದ ಮೀನಿಂಗ್ ಆಫ್ ದ ವರ್ಡ್ ಸೆಲ್ಡಮ್. ಕಚ್ಚ ಸಾಧ್ಯತೆ ಭಾಳಷ್ಟು ವಿರಳ, ಕಡಿಮೆ. ಸೊ ಸೆಲ್ಡಮ್ ಈಸ್ ಎ ನೆಗೆಟಿವ್ ವರ್ಡ್. ಅದಕ್ಕೆ ಟ್ಯಾಗ್ ಶುಡ್ ಬಿ ಪಾಸಿಟಿವ್. ಡೂ, ದೇ ರೆಫರ್ಸ್ ಟು ದ ಬಾರ್ಕಿಂಗ್ ಡಾಗ್ಸ್. ದೇರ್ ಆರ್ ಹಾರ್ಡ್ಲಿ ಎನಿ ಫ್ಲವರ್ಸ್ ಇನ್ ದ ಗಾರ್ಡನ್ನಲ್ಲಿ ಹೂಗಳೇ ಇಲ್ಲ. ಇದ್ದರೆ 1 or 2 ಅವನ್ನು ನಾವು ಹೂವಿದೆ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಗೆಟಿವ್ ಸ್ಟೇಟ್ಮೆಂಟು. Are there flowers in the garden? It's a positive statement. She knows nothing about him. ಅವನ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. Nothing is a negative word. So tag is positive. Does she? There is a little water in the pond. There is a little water in the pond. ಕೊಳದಲ್ಲಿ ಭಾಳ ಕಡಿಮೆ ನೀರಿದೆ. ನೀರೇ ಇಲ್ಲ. ಲಿಟಲ್ ವಾಟರ್ ಈಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್. ಈಸ್ ಇದೆಯಾ ನೀರು ಇದ್ದಂಗಿಲ್ಲ, ಇಲ್ಲ. He rarely comes to the classes. Does he? ಅವನು ಕ್ಲಾಸಿಗೆ ಬರೋದು ಭಾಳ ಅತಿ ವಿರಳ. ನೋಡೇ ಇಲ್ಲ. ಐ ಹ್ಯಾವಂಟ್ ಆಲ್ಮೋಸ್ಟ್ ಸೀನ್ ಹಿಮ್ ಕಮಿಂಗ್ ಟು ದ ಕ್ಲಾಸಸ್. ಡಸ್ ಹಿ? ಅವನೇನಾದರೂ ಬರ್ತಾನ? ರೇರ್ಲಿ ಕಮ್ಸ್ ಟು ದ ಕ್ಲಾಸ್. ನೋಡಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಡಸ್ ಈಸ್ ಯೂಸ್ಡ್. ದೇ ನೆವರ್ ವೆಂಟ್ ರಾಂಗ್. ಅವರು ಯಾವತ್ತೂ ತಪ್ಪು ಮಾಡಲಿಲ್ಲ. ದೇ ನೆವರ್ ವೆಂಟ್ ರಾಂಗ್. ವೆಂಟ್ ಈಸ್ ದಿ ಪಾಸ್ಟ್ ಟೆನ್ಸ್ ವರ್ಬ್. ಸೊ ಡಿಡ್ ದೇ? ದ ಪೇಂಟಿಂಗ್ ಈಸ್ ಸ್ಕೇರ್ಸ್ಲಿ ವಿಸಿಬಲ್. ಪೇಂಟಿಂಗ್ ಮಾಡಿದರೆ ಆದರೆ ಅದು ಕಾಣಿಸೋದೇ ಇಲ್ಲ. ಸ್ಕೇರ್ಸ್ಲಿ. ಇಸ್ ಇಟ್? ಕಾಣಿಸುತ್ತಾ? ಇಸ್ ಇಟ್? ದೇರ್ ಆರ್ ಫ್ಯೂ ಬುಕ್ಸ್ ಇನ್ ದ ಲೈಬ್ರರಿ. ದೇರ್ ಆರ್ ಫ್ಯೂ ಬುಕ್ಸ್. ಲೈಬ್ರರಿನಲ್ಲಿ ಪುಸ್ತಕಗಳೇ ಇಲ್ಲ. ಆಲ್ಮೋಸ್ಟ್ ನೋ ಬುಕ್ಸ್. ಇದ್ದರೆ ಆರ್ ದೇರ್? ಪಾಸಿಟಿವ್ ಸ್ಟೇಟ್ಮೆಂಟ್. ಇಟ್ ಈಸ್ ನೋ ಗುಡ್. ಅದು ಒಳ್ಳೆಯದಲ್ಲ. ಇಸ್ ಇಟ್? ಒಳ್ಳೆಯದಾ? ಸೊ ದ ನೆಗೆಟಿವ್ ವರ್ಡ್ಸ್ ಅದರ್ ದ್ಯಾನ್, ನೋ ಆ್ಯಂಡ್ ನಾಟ್ ಟೇಕ್ ದ ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಆ್ಯಂಡ್ ಲೆಟ್ ಅಸ್ ಸಿ ಫ್ಯೂ ಮೋರ್ ಸಚ್ ಎಕ್ಸಾಂಪಲ್ಸ್. ಯು ನೆವರ್ ಸೇ ವಾಟ್ ಯು ಆರ್ ಥಿಂಕಿಂಗ್. ಯು ನೆವರ್ ಸೇ ವಾಟ್ ಯು ಆರ್ ಥಿಂಕಿಂಗ್. ನೀನು ಯಾವತ್ತೂ ಹೇಳಲ್ಲ ಏನು ಆಲೋಚನೆ ಮಾಡ್ತಿದ್ದೀಯಾ ಅಂತ. ಸೇ ಇಸ್ ದ ವರ್ಬ್ ಇನ್ ದಿ ಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಡೂ, ಹಾಗಾಗಿ ಡೂ ಹೆಲ್ಪಿಂಗ್ ವರ್ಬ್ ಇಸ್ ಇಂಟು. ಡೂ ಯು? ಇಟ್ ಹ್ಯಾಸ್ ಹಾರ್ಡ್ಲಿ ರೈನ್ಡ್ ಅಟ್ ಆಲ್ ದಿಸ್ ಸಮ್ಮರ್. ಈ ಬೇಸಿಗೆನಲ್ಲಿ ಮಳೆನೇ ಬಂದಿಲ್ಲ, ಹೆಚ್ಚು ಕಡಿಮೆ. ಎಸ್ ಇಟ್? ದೇರ್ ಇಸ್ ಲಿಟಲ್ ವಿ ಕ್ಯಾನ್ ಡೂ ಅಬೌಟ್ ಇಟ್. ಈ ವಿಷಯದಲ್ಲಿ ನಾವು ಮಾಡೋದು ಏನಿಲ್ಲ. ದೇರ್ ಇಸ್ ಲಿಟಲ್ ವಿ ಕ್ಯಾನ್ ಡೂ ಅಬೌಟ್ ಇಟ್. ಈಸ್ ದೇರ್? ಏನಾದರೂ ಇದೆಯಾ? ಕ್ಲಾರಿಫಿಕೇಶನ್ ಫಾರ್ ಕನ್ಫರ್ಮೇಷನ್. ಹವೆವರ್, ಆದ್ರೂ a little, a few are used in a positive sense and hence take the negative tags. ಇನ್ನೊಂದು ವಿಷಯ ಏನಂದರೆ, ಫ್ಯೂ ಮೀನ್ಸ್ ನೆಗೆಟಿವ್ ವರ್ಡ್. ಲಿಟಲ್ ಈಸ್ ಎ ನೆಗೆಟಿವ್ ವರ್ಡ್. ಬಟ್ ಅದರ ಮುಂದೆ ಆರ್ಟಿಕಲ್ ಎ ಲಿಟಲ್, ಎ ಫ್ಯೂ ಅಂತ ಸೇರಿಸಿದರೆ ಇಟ್ ಬಿಕಮ್ಸ್ ಎ ಪಾಸಿಟಿವ್ ವರ್ಡ್. ದೇರ್ ಇಸ್ ಎ ಲಿಟ್ಲ್ ಡಿಫರೆನ್ಸ್ ಬಿಟ್ವೀನ್ ದಿ ಎ ಫ್ಯೂ, ಎ ಲಿಟಲ್ ಆ್ಯಂಡ್ ಲಿಟಲ್. ಸ್ವಲ್ಪ ಮೀನಿಂಗಲ್ಲಿ ವ್ಯತ್ಯಾಸ ಇದೆ. ಇದನ್ನು ಬಿಯರ್ ಇನ್ ಯುವರ್ ಮೈಂಡ್ ವೆರಿ ಕ್ಲಿಯರ್ಲಿ. ಫ್ಯೂ, ಎ ಫ್ಯೂ. Little, a little. Let us see the difference.
there is only a little water left in the pond. There is only a little ಓನ್ಲಿ ಆರ್ಟಿಕಲ್ ಇಲ್ದೇ ಲಿಟಲ್ ಅಂತ ಇದ್ದರೆ ನಿಲ್ ಅಂತ ಅರ್ಥ. ಎ ಲಿಟಲ್ ಅಂದರೆ ಎ ಲಿಟ್ಲ್ ಅಮೌಂಟ್, ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಇದೆ ಅಂತ ಅರ್ಥ. ದೇರ್ ಈಸ್ ಓನ್ಲಿ ಎ ಲಿಟಲ್ ವಾಟರ್ ಲೆಫ್ಟ್ ಇನ್ ದ ಪಾಂಡ್. ಪಾಂಡಲ್ಲಿ ಸ್ವಲ್ಪ ನೀರು ಬಿಟ್ಟಂಗಿದೆ, ಇದೆ ಎಲ್ಲೋ ಒಂದು 5-10% ಆಫ್ ದಿ ಪಾಂಡಿನ ಒಂದು 5-10% ಅಲ್ಲಿ ನೀರಿದೆ. ಇದು ಪಾಸಿಟಿವ್, ಹಾಗಾಗಿ ಟ್ಯಾಗ್ ಈಸ್ ನೆಗೆಟಿವ್, ಈಸಂಟ್ ಇಟ್. ಎ ಲಿಟಲ್ ಅನ್ನೋದು ಪಾಸಿಟಿವ್ ವರ್ಡ್ ಆ್ಯಂಡ್ ದ ಸ್ಟೇಟ್ಮೆಂಟ್ ವಿತ್ ವರ್ಡ್ ಎ ಲಿಟಲ್ ಈಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್. ಓನ್ಲಿ ಲಿಟಲ್ ಇದ್ದರೆ ಇಟ್ ಈಸ್ ಎ ನೆಗೆಟಿವ್ ಸ್ಟೇಟ್ಮೆಂಟು, ಟ್ಯಾಗು ಪಾಸಿಟಿವ್ ಆಗುತ್ತೆ. ಎ ಲಿಟಲ್ ಇದ್ದರೆ ಟ್ಯಾಗ್ ಈಸ್ ನೆಗೆಟಿವ್. ಎ ಫ್ಯೂ ಬಾಯ್ಸ್ ಸ್ವ್ಯಾಮ್ ಇನ್ ದ ರಿವರ್, ಡಿಡಂಟ್ ದೇ ಲುಕ್ ಅಟ್ ದಿ ಸೆಂಟೆನ್ಸ್. ಎ ಫ್ಯೂ ಅಂದರೆ ಕೆಲವರು, ಫ್ಯೂ ಅಂದರೆ ನಿಲ್ ಅಂತ. ಎ ಫ್ಯೂ ಮೀನ್ಸ್ ಎ ಫ್ಯೂ, ಕೆಲವರು. ಎ ಫ್ಯೂ ಇನ್ ನಂಬರ್. ಬಾಯ್ಸ್ ಸ್ವ್ಯಾಮ್ ಇನ್ ದ ರಿವರ್, ಕೆಲವು ಹುಡುಗರು ನದಿನಲ್ಲಿ ಈಜಾಡಿದರು. ಡಿಡಂಟ್ ದೇ. ಎ ಲಿಟಲ್ ನಾಲೆಡ್ಜ್ ಈಸ್ ಆಲ್ವೇಸ್ ಡೇಂಜರಸ್. ಎ ಲಿಟಲ್ ನಾಲೆಡ್ಜ್, ಅಲ್ಪ ಜ್ಞಾನಿಗಳು. ಎ ಲಿಟಲ್ ನಾಲೆಡ್ಜ್, ನಾಟ್ ಕಂಪ್ಲೀಟಾ. ಎ ಲಿಟಲ್, ಸ್ವಲ್ಪ ಮಟ್ಟಿನ. ನಾಲೆಡ್ಜ್ ಈಸ್ ಆಲ್ವೇಸ್ ಡೇಂಜರಸ್. ಸೊ ಎ ಲಿಟಲ್ ನಾಲೆಡ್ಜ್ ಅನ್ನೋದು ಇಟ್ ಈಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ. ಸೊ ಟ್ಯಾಗ್ ಈಸ್ ನೆಗೆಟಿವ್, ಈಸಂಟ್ ಇಟ್. ಎ ಲಿಟಲ್ ವಾಟರ್ ಇನ್ ದ ಪಾಟ್ ಮೇಕ್ಸ್ ಎ ಲಾಟ್ ಆಫ್ ನಾಯ್ಸ್. ಎ ಲಿಟಲ್ ವಾಟರ್ ಇನ್ ದ ಪಾಟ್, ಮಡಿಕೆನಲ್ಲಿ ಸ್ವಲ್ಪ ನೀರಿದ್ರೆ ಅದು ಭಾಳಷ್ಟು ಗಲಾಟೆ, ಡಿಸ್ಟರ್ಬ್ ಮಾಡುತ್ತೆ, ಶೇಕ್ ಆಗುತ್ತೆ. ಡಸಂಟ್ ಇಟ್. ಎ ಲಿಟಲ್ ವಾಟರ್ ಇನ್ ದ ಪಾಟ್ ಮೇಕ್ಸ್ ಎ ಲಾಟ್ ಆಫ್ ನಾಯ್ಸ್ ಈಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ ಟೇಕ್ಸ್ ಎ ನೆಗೆಟಿವ್ ಟ್ಯಾಗ್. ಡಸಂಟ್ ಇಟ್. ಎ ಫ್ಯೂ ಪೇಜಸ್ ಆಫ್ ದಿ ಬುಕ್ ಆರ್ ಡರ್ಟಿ ಆರ್ ಮಿಸ್ಸಿಂಗ್. ಈ ಪುಸ್ತಕದ ಕೆಲವು ಪೇಜಸ್ಸು ಮಿಸ್ ಆಗಿದೆ, ಕೊಳೆಯಾಗಿದೆ. ಆರಂಟ್ ದೇ. ದ ಫ್ಯೂ ಪೇಜಸ್ ಆಫ್ ದ ಬುಕ್ ಈಸ್ ದ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ಎ ಫ್ಯೂ ಅನ್ನೋದು ಎ ಪಾರ್ಟ್ ಆಫ್ ದಿ ಸಬ್ಜೆಕ್ಟ್. ಎ ಫ್ಯೂ ಪೇಜಸ್ ಆಫ್ ದಿಸ್ ಬುಕ್, ವರ್ಬು ಆರ್. ಸೊ ಆರ್ ನಾಟ್ ದೇ. ಸೊ ಎ ಲಿಟಲ್, ಎ ಫ್ಯೂ ಅಂತ ವರ್ಡ್ ಇರೋದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಲಿಟಲ್ ಆ್ಯಂಡ್ ಫ್ಯೂ ಅಂತ ಅಷ್ಟೇ ಇದ್ದರೆ, ಆರ್ಟಿಕಲ್ ಇಲ್ಲದೇ ಇದ್ದರೆ, ದೇ ಆರ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್, ನೆಗೆಟಿವ್ ವರ್ಡ್ಸ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ದ ಸೆಂಟೆನ್ಸಸ್ ದ್ಯಾಟ್ ಗಿವ್ ಸಜೆಷನ್ಸ್ ಆರ್ ಆಫರ್ ಸಮಥಿಂಗ್ ಯಾವ ದ ಟ್ಯಾಗ್ ಶೆಲ್ ವಿ. ಇನ್ನೂ ಕೆಲವು ಸೆಂಟೆನ್ಸಸ್ ಇದೆ. ದೇರ್ ಆರ್ ಎ ಫ್ಯೂ ಅದರ್ ಸೆಂಟೆನ್ಸಸ್ ವಿಚ್ ಬಿಗಿನ್ ವಿತ್ ಲೆಟ್. ಸಾಮಾನ್ಯವಾಗಿ ಲೆಟಸ್ ಅನ್ನೋ ವರ್ಡಿಂದ, ಲೆಟ್ ವರ್ಡಿಂದ ಬಿಗಿನ್ ಆಗ್ತಾವೆ. ಅವು ದೇ ಗಿವ್ ಎನ್ ಆಫರ್ ಆರ್ ಸಜೆಷನ್. ಸಾಮಾನ್ಯವಾಗಿ ಅವು ಸಜೆಷನನ್ನು ಅಥವಾ ಒಂದು ಆಫರನ್ನು ಕೊಡ್ತಕ್ಕಂಥ ಸೆಂಟೆನ್ಸಸ್. ಲೆಟಸ್ ಹೆಲ್ಪರ್, ನಾವು ಅವಳಿಗೆ ಸಹಾಯ ಮಾಡೋಣ. ಆಫರಿಂಗ್ ಹೆಲ್ಪ್, ಅವಳಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರೋದು. ಅಂಥ ಸ್ಟೇಟ್ಮೆಂಟ್ಸು ಟೇಕ್ ದ ಟ್ಯಾಗ್ ಶೆಲ್ ವಿ. ಅವು ನೆಗೆಟಿವ್ ತೊಗೊಳ್ಳಲ್ಲ, ಶೆಲ್ ವಿ. ಲೆಟಸ್ ಹೆಲ್ಪರ್ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ. ಟ್ಯಾಗ್ ಈಸ್ ಆಲ್ಸೋ ಪಾಸಿಟಿವ್. ಶೆಲ್ ವಿ, ಸಹಾಯ ಮಾಡೋಣವಾ. ಇಲ್ಲಿ ಒಂದು ಎಕ್ಸೆಪ್ಷನ್ನು. ಪಾಸಿಟಿವ್ ಸ್ಟೇಟ್ಮೆಂಟ್ಸು ನೆಗೆಟಿವ್ ಟ್ಯಾಗು, ನೆಗೆಟಿವ್ ಸ್ಟೇಟ್ಮೆಂಟು ಪಾಸಿಟಿವ್ ಟ್ಯಾಗ್ ಅನ್ನೋ ರೂಲ್ ವಿಲ್ ನಾಟ್ ಈಸ್ ನಾಟ್ ಅಪ್ಲಿಕಬಲ್ ಟು ದ ಸೆಂಟೆನ್ಸಸ್ ವಿಚ್ ಬಿಗಿನ್ ವಿತ್ ಲೆಟ್. ಲೆಟ್ ಅನ್ನೋ ವರ್ಡಿಂದ ಪ್ರಾರಂಭವಾಗ್ತಕ್ಕಂಥ ಸೆಂಟೆನ್ಸ್ಗೆ ಈ ರೂಲು ಅಪ್ಲೈ ಆಗಲ್ಲ. ಅಲ್ಲಿ ಶೆಲ್ ವಿ ಅನ್ನೋ ವರ್ಡನ್ನು ಬಳಕೆ ಆಗುತ್ತೆ ಟ್ಯಾಗಲ್ಲಿ. ಲೆಟ್ ಅಸ್ ಗೋ ಫಾರ್ ಎ ವಾಕ್. ನಾವು ವಾಕ್ ಹೋಗೋಣವೇ, ಶೆಲ್ ವಿ. ಲೆಟ್ ಅಸ್ ಅಸಿಸ್ಟ್ ದ ನೀಡಿ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಣ, ಶೆಲ್ ವಿ. ಮಾಡೋಣವೇ. ಲೆಟ್ ಅಸ್ ಹ್ಯಾವ್ ಎ ಪಾರ್ಟಿ. ಆಫರಿಂಗ್ ಎ ಸಜೆಷನ್, ಶೆಲ್ ವಿ. ನಾವು ಹಿಂಗೆ ಮಾಡೋಣವೇ ಅಂತ ಕೇಳ್ತಕ್ಕಂಥದ್ದು ಇಟ್ ಈಸ್ ಎ ಸಜೆಷನ್, ಗಿವಿಂಗ್ ಎ ಸಜೆಷನ್ ಆರ್ ಆಫರಿಂಗ್ ಸಮ್. ಈವನ್ ಇನ್ ಇಂಪೆರೇಟಿವ್ ಸೆಂಟೆನ್ಸಸ್, ನಾವು ಟೈಪ್ಸ್ ಆಫ್ ಸೆಂಟೆನ್ಸಸಲ್ಲಿ ವಿ ಸ್ಟಡಿಡ್ ದ ಇಂಪೆರೇಟಿವ್ ಸೆಂಟೆನ್ಸಸ್. ಇಂಪೆರೇಟಿವ್ ಸೆಂಟೆನ್ಸಸ್ ವಿಲ್ ನಾಟ್ ಹ್ಯಾವ್ ದಿ ಸಬ್ಜೆಕ್ಟ್ಸ. ಅವಕ್ಕೆ ಸಬ್ಜೆಕ್ಟ್ ಇರಲ್ಲ ಸೆಂಟೆನ್ಸಲ್ಲಿ. ದೇ ಬಿಗಿನ್ ವಿತ್ ದಿ ವರ್ಬ್, ನಮಗೆ ಗೊತ್ತಾಗಿದೆ. ಆಫ್ಟರ್ ಇಂಪೆರೇಟಿವ್ಸ್ ವಾಂಟ್ ಯು ಈಸ್ ಆಫನ್ ಯೂಸ್ ಟು ಇನ್ವೈಟ್ ಪೀಪಲ್ ಟು ಡೂ ಥಿಂಗ್ಸ್. ಸಾಮಾನ್ಯವಾಗಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ವಾಂಟ್ ಯು ಈಸ್ ಯೂಸ್ಡ್ ಆಸ್ ಎ ಕ್ವಶನ್ ಟ್ಯಾಗ್. ಆ್ಯಂಡ್ ವಿಲ್, ವುಡ್, ಕಾಂಟ್, ಕೆನ್, ಕಾಂಟ್, ಕುಡ್ ಯು ಟು ಟೆಲ್ ಆರ್ ಆಸ್ಕ್ ಪೀಪಲ್ ಟು ಡೂ ಸರ್ಟನ್ ಥಿಂಗ್ಸ್. ನಾವು ವಿಲ್, ವುಡ್, ಕೆನ್, ಕಾಂಟ್, ಕುಡ್ ಯು ಈ ರೀತಿಯ ಹೆಲ್ಪಿಂಗ್ ವರ್ಬ್ಸನ್ನು ಬಳಕೆ ಮಾಡಿ ಕ್ವಶನ್ ಟ್ಯಾಗ್ಸನ್ನು ಮಾಡ್ತೀವಿ. ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸಸ್ಸಲ್ಲಿ ನೋಡಿ, ಗಿವ್ ಮಿ ಎ ಹ್ಯಾಂಡ್, ಹೆಲ್ಪ್ ಮೀ, ನನಗೊಂದಿಷ್ಟು ಸಹಾಯ ಮಾಡು. ಗಿವ್ ಮಿ ಹ್ಯಾಂಡ್. ವಿಲ್ ಯು ಮಾಡ್ತೀಯಾ? ಪಾಸಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಎ ಪಾಸಿಟಿವ್ ಟ್ಯಾಗ್. ಡೂ ಸಿಟ್ ಡೌನ್, ವಾಂಟ್ ಯು, ಕೂತ್ಕೊಳ್ಳಿ. ವಾಂಟ್ ಯು, ಕೂತ್ಕೊಳ್ಳಲ್ವಾ? ವಾಂಟ್ ಯು. ಓಪನ್ ದ ವಿಂಡೋ ಈಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್. ವುಡ್ ಯು, ಮಾಡ್ತೀರಾ? ಶಟ್ ಅಪ್, ಕಾಂಟ್ ಯು,
ಶಟ್ ಅಪ್ ಐ ಸೆ, ಬಾಯ್ ಮುಚ್, ಐ ಟೆಲ್ ಯು, ಕಾಂಟ್ ಯು, ಮುಚ್ಚಿರೋಕ್ಕಾಗಲ್ಲ. ಆಫ್ಟರ್ ಎ ನೆಗೆಟಿವ್ ಇಂಪೆರೇಟಿವ್ ವಿ ಯೂಸ್ ವಿಲ್ ಯು. ಇವೆಲ್ಲ ನೆಗೆಟಿವ್ ಇಂಪೆರೇಟಿವ್ ಬಂದರೆ ಡೋಂಟ್ ಫರ್ಗೆಟ್, ವಿಲ್ ಯು ಮರಿಬೇಡ, ಮರಿತೀಯಾ, ವಿಲ್ ಯು ಈಸ್ ಯೂಸ್ಡ್ ನೆಗೆಟಿವಲ್ಲಿ. ಇಲ್ಲಿ ಸೆಂಟೆನ್ಸಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಯೂಸ್ಡ್ ಹಿಯರ್, ವಿಲ್ ಯು ಈಸ್ ಯೂಸ್ಡ್. ದೇರ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಸಬ್ಜೆಕ್ಟ್ ಇನ್ ಕ್ವೆಶನ್ ಟ್ಯಾಗ್ಸ್. ದೇರ್ ಅನ್ನೋ ವರ್ಡನ್ನು ಕ್ವೆಶನ್ ಟ್ಯಾಗಲ್ಲಿ ಸಬ್ಜೆಕ್ಟ್ ಆಗಿ ಬಳಕೆ ಮಾಡ್ಬೋದು. ದೇರ್ ಈಸ್ ಸಮಥಿಂಗ್ ರಾಂಗ್, ಇದರಲ್ಲೇನೋ ತಪ್ಪಾದಂಗಿದೆ, ವ್ಯತ್ಯಾಸ ಇದ್ದಂಗಿದೆ. ಇಲ್ಲಿ ದೇರ್ ಈಸ್ ನಾಟ್ ಎ ಸಬ್ಜೆಕ್ಟ್, ಇಟ್ ರೆಫರ್ಸ್ ಟು ಎ ಪ್ಲೇಸ್. ಆದರೂ ಇಟ್ ಕ್ಯಾನ್ ಬಿ ಟೇಕನ್ ಆ್ಯಸ್ ಎ ಸಬ್ಜೆಕ್ಟ್. ಇಸಂಟ್ ದೇರ್, ದೇರ್ ಈಸ್ ಸಮಥಿಂಗ್ ರಾಂಗ್, ಇಸಂಟ್ ದೇರ್, ಅಲ್ಲೇನು ಇಲ್ವಾ? ದೀಸ್ ಆರ್ ಆಲ್ ದ ಎಕ್ಸೆಪ್ಷನ್ಸ್. ದೇರ್ ವರ್ ನಾಟ್ ಎನಿ ಪ್ರಾಬ್ಲಮ್ಸ್, ಅಲ್ಲಿ ಯಾವುದೇ ಸಮಸ್ಯೆಗಳಿರಲಿಲ್ಲ. ವರ್ ದೇರ್, ಇದ್ವಾ ಅಲ್ಲಿ. ಸೊ ದೇರ್ ಈಸ್ ಯೂಸ್ಡ್ ಆಸ್ ಎ ಸಬ್ಜೆಕ್ಟ್. ವಿ ಯೂಸ್ ಇಟ್ ಇನ್ ಟ್ಯಾಕ್ಸ್ ಟು ರೆಫರ್ ಟು ನಥಿಂಗ್ ಆ್ಯಂಡ್ ಎವ್ರಿಥಿಂಗ್. ವಿ ಯೂಸ್ ಇಟ್ ಇನ್ ಟ್ಯಾಕ್ಸ್, ಕ್ವೆಶನ್ ಟ್ಯಾಕ್ಸಲ್ಲಿ ಇಟ್ ಅಂತಕ್ಕಂಥ ಪ್ರನೌನ್ ಈಸ್ ಯೂಸ್ ಟು ರೆಫರ್ ಟು ನಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸಬ್ಜೆಕ್ಟಲ್ಲಿ ಸ್ಟೇಟ್ಮೆಂಟಲ್ಲಿ ನಥಿಂಗ್ ಎವ್ರಿಥಿಂಗ್ ಅಂತ ಏನಾದರೂ ಹೊರಡಿಸಿದರೆ ಟ್ಯಾಗಲ್ಲಿ ಅದಕ್ಕೆ ಬದಲಾಗಿ ಇಟ್ ಅಂತಕ್ಕಂಥ ಪ್ರನೌನ್ ಈಸ್ ಯೂಸ್ಡ್. ನಥಿಂಗ್ ಕ್ಯಾನ್ ಹ್ಯಾಪನ್, ಕ್ಯಾನ್ ಇಟ್, ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ಯಾನ್ ಇಟ್, ಸಾಧ್ಯ ಇದೆಯಾ? ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್, ಕಾಂಟ್ ಇಟ್, ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್, ಏನು ಬೇಕಾದರೂ ಆಗ್ಬೋದು, ಎಲ್ಲದೂ ಆಗ್ಬೋದು. ಕಾಂಟ್ ಇಟ್ ನೋಡಿ, ಎವ್ರಿಥಿಂಗಿಗೆ ಇಟ್ಟ, ನಥಿಂಗಿಗೆ ಪ್ರನೌನ್ ಇಟ್ಟ. ವಿ ಯೂಸ್ ದೇ ಟು ರೆಫರ್ ಟು ನೋ ಬಡಿ, ಆದರೆ ದೇ ಅನ್ನೋ ಪ್ರನೌನ್ ಈಸ್ ಯೂಸ್ಡ್ ಇನ್ ದ ಕ್ವೆಶನ್ ಟ್ಯಾಗ್ ಟು ರೆಫರ್ ನೋ ಬಡಿ, ಸಂಬಡಿ, ಎವರಿಬಡಿ. ಸಬ್ಜೆಕ್ಟ್ ಆಗಿ ಸ್ಟೇಟ್ಮೆಂಟಲ್ಲಿ ನೋ ಬಡಿ, ಸಂಬಡಿ, ಎವರಿಬಡಿ ಅಂತ ಏನಾದರೂ ಇದ್ದರೆ ಕ್ವೆಶನ್ ಟ್ಯಾಗಲ್ಲಿ ಅವ್ರಿಗೆ ಬದಲಾಗಿ ನಾವು ಯೂಸ್ ಮಾಡೋದು ದೇ ಆ್ಯಂಡ್ ನಾಟ್ ನೋ ಒನ್. ಅವೆಲ್ಲ ನೋ ಬಡಿ, ಸಂಬಡಿ, ಎವರಿಬಡಿ ಅನ್ನೋದು ಸಿಂಗ್ಯುಲರ್ ಆಗಿ ತೊಗೊಳ್ಳಲ್ಲ, ದೇ ಅಂತ ಪ್ಲೂರಲಲ್ಲಿ ತೊಗೊಳ್ಳೋದು. ನೋ ಬಡಿ ಫೋನ್ಡ, ಯಾರೂ ಫೋನ್ ಮಾಡಿಲ್ಲ. ಡಿಡ್ ದೇ, ಯಾಕೆ ನಾವು ದೇ ಅನ್ನೋ ತೊಗೊಳ್ತೀವಿ? ವೈ ಡಿ ವಿ ಯೂಸ್ ದ ಪ್ರನೌನ್ ದೇ? ಈ ಒಂದು ನೋ ಬಡಿ, ಸಂಬಡಿ, ಎವರಿಬಡಿ ಈ ಸಿಂಗ್ಯುಲರ್ ಇನ್ ನಂಬರ್. ಸಿಂಗ್ಯುಲರ್ ಆಗಿದ್ದರೂ ವಿ ಡು ನಾಟ್ ನೋ ದ ಜೆಂಡರ್. ನೋ ಬಡಿ, ಸಂಬಡಿ, ಎವರಿಬಡಿ, ಈಸ್ ಇಟ್ ಮ್ಯಾಸ್ಕುಲೈನ್ ಆರ್ ಫೆಮಿನೈನ್? ಜೆಂಡರ್ ವಿ ಡು ನಾಟ್ ನೋ. ಅದಕ್ಕೆ ಯಾವ ಜೆಂಡರಿನ ಪ್ರನೌನನ್ನು ಬಳಕೆ ಮಾಡೋದು? ಈ ಬಳಸೋದ, ಶಿ ಬಳಸೋದ? ವೆರಿ ಕನ್ಫ್ಯೂಸಿಂಗ್. ಇನ್ ಆರ್ಡರ್ ಟು ಅವಾಯ್ಡ್ ಇಟ್, ದೇ ಈಸ್ ಕಾಮನ್ ಫಾರ್ ಬೋತ್ ದ genders. That is why nobody phoned, did they? No, ಯಾರು ಫೋನ್ ಮಾಡಿಲ್ಲ, did they pronoun is used. Somebody wanted a drink, didn't they? Nobody was late, were they? But in all these cases they is used. Nobody, somebody, nobody takes they. After noun, non-auxiliary have. Question tags have and do are often possible in British English and do is normally in American English. After non-auxiliary have, ಕೆಲವು ಸೆಂಟೆನ್ಸಸ್ಸಲ್ಲಿ ನಾವು ಹ್ಯಾವ್ ಅನ್ನ ಬಳಕೆ ಮಾಡೋದು. ಯಾವ ಜನರಲಿ ವಿ ನೋ ದ್ಯಾಟ್ ಇಟ್ ಈಸ್ ಎ ಮೊಡಲ್ ಆಕ್ಸಿಲರಿ, ಪ್ರೈಮರಿ ಆಕ್ಸಿಲರಿ. ಹ್ಯಾವ್ ಅನ್ನೋದು ಪ್ರೈಮರಿ ಆಕ್ಸಿಲರಿ, ಬಟ್ ಇಟ್ ಫಂಕ್ಷನ್ಸ್ ಆ್ಯಸ್ ಎ ಮೈನ್ ವರ್ಬ್ ಇನ್ ಸರ್ಟನ್ ಸೆಂಟೆನ್ಸಸ್. ಕೆಲವು ಸೆಂಟೆನ್ಸಲ್ಲಿ ಅದು ಮೈನ್ ವರ್ಬ್ ಆಗಿ ಕೆಲಸ ಮಾಡೋದು. ಜಸ್ಟ್ ಲೈಕ್ ಸ್ಟ್ಯಾಂಡ್, ಈಟ್, ರೀಡ್ ಆ ಥರನೂ ಕೆಲಸ ಮಾಡುತ್ತೆ. ಅದು ಮೈನ್ ವರ್ಬ ಅಥವಾ ಆಕ್ಸಿಲರಿ ವರ್ಬ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಅದನ್ನು ನ್ಯಾನ್ ಆಕ್ಸಿಲರಿ, ಮೈನ್ ವರ್ಬ ಕೆಲಸ ಮಾಡಿದಾಗ ಇಟ್ ಈಸ್ ಕಾಲ್ಡ್ ನ್ಯಾನ್ ಆಕ್ಸಿಲರಿ ವರ್ಬ್ ಅಥವಾ ಮೈನ್ ವರ್ಬ್ ಅಂತ ಕರೀತೀವಿ. ಅಂಥ ಟೈಮಲ್ಲಿ ನಮಗೆ ಆಪ್ಷನ್ ಎರಡಿದೆ. ಹ್ಯಾವ್ ಅನ್ನಾದರೂ ಬಳಸ್ಬೋದು, ಡೂ ಅನ್ನಾದರೂ ಕ್ವೆಶನ್ ಟ್ಯಾಗಲ್ಲಿ ಬಳಸ್ಬೋದು ಹೆಲ್ಪಿಂಗ್ ವರ್ಬ್ ಅನ್ನಾಗಿ. ಆರ್ ಆಫನ್ ಪಾಸಿಬಲ್ ಇನ್ ಬ್ರಿಟಿಷ್ ಇಂಗ್ಲೀಷ್. ಬ್ರಿಟಿಷ್ ಅವರು ಎರಡೂ ಬಳಸ್ತಾರೆ, ಹ್ಯಾವ್ ಆ್ಯಂಡ್ ಡೂ. ಆ್ಯಂಡ್ ಡೂ ಈಸ್ ನಾರ್ಮಲ್ ಇನ್ ಅಮೇರಿಕನ್ ಇಂಗ್ಲೀಷ್. ಅಮೇರಿಕಾದವ್ರು ಮಾತ್ರ ಡೂ ಅನ್ನೋದನ್ನು ಮಾತ್ರ ಬಳಸ್ತಾರೆ. ಯು ಸಿ ದ ಎಕ್ಸಾಂಪಲ್. ಯುವರ್ ಫಾದರ್ ಆ್ಯಸ್ ಎ ಬ್ಯಾಡ್ ಬ್ಯಾಕ್. ಯುವರ್ ಫಾದರ್ ಆ್ಯಸ್ ಬ್ಯಾಡ್ ಬ್ಯಾಕ್. ನಿಮ್ಮ ತಂದೆಯ ಬೆನ್ನು ಸರಿಯಿಲ್ಲ, ಅದು ಭಾಳಷ್ಟು ತೊಂದರೆಗೆ ಒಳಗಾಗಿದೆ. ಯುವರ್ ಫಾದರ್ ಆ್ಯಸ್ ಬ್ಯಾಡ್ ಬ್ಯಾಕ್. ಇಲ್ಲಿ ಯಾಸ್ ಈಸ್ ದ ಮೈನ್ ವರ್ಬ್, ನಾನ್ ಆಕ್ಸಿಲರಿ ವರ್ಬ್. ನಾನ್ ಆಕ್ಸಿಲರಿ ವರ್ಬ್ ಆಗಿರೋದ್ರಿಂದ ಅಮೇರಿಕನ್ಸ್ ಯೂಸ್ ಡೂ ಹೆಲ್ಪಿಂಗ್ ವರ್ಬ್ ಟು ಫ್ರೇಮ್ ಎ ಕ್ವೆಶನ್ ಟ್ಯಾಗ್. ಕ್ವೆಶನ್ ಟ್ಯಾಗಿಗೆ ಅದಕ್ಕೆ ಹ್ಯಾಸ್ ಅನ್ನೋದು ಫಾದರ್, ಯುವರ್ ಫಾದರ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಯಾಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್,
ಹಾಗಾಗಿ ಅದು ಡೂ ತಗೊಳುತ್ತೆ. ಇ ಎಸ್ ಈಸ್ ಆ್ಯಡೆಡ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇರೋ ಡಸಂಟ್ ಟಿ. ಬ್ರಿಟಿಷ್ ಇಂಗ್ಲೀಷಲ್ಲಿ ಎಸಂಟ್ ಟಿ ಅಥವಾ ಡಸಂಟ್ ಟಿ ಎರಡೂ ನಡೆಯುತ್ತೆ, ಬಟ್ ಅಮೇರಿಕನ್ಸ್ ಯೂಸ್ ಡಸಂಟ್ ಟಿ. ದಿಸ್ ಈಸ್ ಆಲ್ಸೋ ಎ ಸ್ಪೆಷಲ್ ರೂಲ್ ರಿಗಾರ್ಡಿಂಗ್ ದಿ ಕ್ವಶನ್. This is all about the question tags. I hope you have understood. Thank you for listening.